ನಮಸ್ಕಾರ ವೀಕ್ಷಕರೇ. ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ಇನ್ನೊಂದು ಹಂತಕ್ಕೆ ಹೋಗಿದೆ. ಇನ್ನು ವಿಪಕ್ಷ ನಾಯಕ ರಾಹುಲ್ ತಮ್ಮ ಭಾಷಣ ಮಾಡೋದಕ್ಕೆ ಮುಂಚೆಯೇ ಅನುರಾಗ್ ಠಾಕೂರ್ ರಾಹುಲ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಆಡಳಿತದಲ್ಲಿರೋ ನಾಯಕರು ಹಲವು ರೀತಿಯಲ್ಲಿ ಸಮಜಾಯಿಷಿ ಕೊಡ್ತಾ ಇದ್ರೆ, ವಿಪಕ್ಷಗಳ ನಾಯಕರು ಒಂದೊಂದೇ ಪ್ರಶ್ನೆಯನ್ನೇ ಎತ್ತುತ್ತಿದ್ದಾರೆ. ಪ್ರಮುಖವಾಗಿ ಕೆಲವರು ಒಂದೇ ರೀತಿಯ ಆರೋಪ ಮಾಡ್ತಾ ಇದ್ದು, ಅದರಲ್ಲೂ ಕೆಲ ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ದುರಂತ ಏನಂದ್ರೆ, ಬಹುತೇಕ ವಿಪಕ್ಷ ನಾಯಕರು ಪಾಕಿಸ್ತಾನಿ ಏಜೆಂಟ್ಗಳ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನೋದು. ಇದರ ಮಧ್ಯೆ ಮೋದಿ ಸಂಸದರು ಹೇಳಿದ ಕೆಲವೊಂದು ಸೂಕ್ಷ್ಮ ವಿಚಾರಗಳು ಯೋಚಿಸಲೇಬೇಕಾದ ವಿಷಯ ಅನ್ನೋ ರೀತಿ ಚರ್ಚೆಗಳಾಗ್ತಾ ಇದೆ. ಆದ್ರೆ ಈ ಚರ್ಚೆ ಯಾವ ರೀತಿ ಸಾಗಿದ್ರೂ ವಿಪಕ್ಷಗಳ ಎಲ್ಲ ಆರೋಪಕ್ಕೆ ಉತ್ತರ ಕೊಡೋ ಒತ್ತಡ ಎನ್ಡಿಎ ಮೇಲಿದೆ. ಹಾಗಿದ್ರೆ ಲೋಕಸಭೆಯಲ್ಲಿ ಇಲ್ಲಿಯ ತನಕ ಯಾವ ರೀತಿ ಕಲಾಪ ನಡೆದಿದೆ, ಹೈಲೈಟ್ಸ್ ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಧಾನಿ ಮೋದಿ 3ನೇ ಅವಧಿಯಲ್ಲಿ ಈಗಾಗಲೇ ಹಲವು ಸೆಷನ್ಗಳು ನಡೆದಿವೆ. ಅದರಲ್ಲಿ ತೀವ್ರ ಕುತೂಹಲವನ್ನ ಹುಟ್ಟಿಸಿದ್ದ ಕಲಾಪ ಅಂದ್ರೆ ಅದು ಕಳೆದ ಬಾರಿ ನಡೆದ ವಕ್ಫ್ ತಿದ್ದುಪಡಿ ಸಂಬಂಧಿಸಿದ್ದು. ಅದನ್ನ ಬಿಟ್ರೆ ಈಗ ಅತ್ಯಂತ ರೋಚಕ ಕಲಾಪಗಳು ನಡೀತಾ ಇದೆ. ನಿನ್ನೆ ಎಪಿಸೋಡ್ನಲ್ಲಿ ಗೌರವ್ ಗೊಗೊಯ್ ಸೇರಿದಂತೆ ಹಲವು ನಾಯಕರು ಒಂದೇ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರು. ಅದಕ್ಕೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಸಚಿವ ಜೈಶಂಕರ್ ಅವರಿಂದಲೂ ಉತ್ತರ ಹಾಗೂ ಸ್ಪಷ್ಟನೆಗಳನ್ನ ಕೊಟ್ರು. ಈ ಚರ್ಚೆ ಸದ್ಯಕ್ಕಂತೂ ಅಂತ್ಯ ಆಗೋ ರೀತಿ ಇಲ್ಲ ಅನ್ನೋದನ್ನ ಹೇಳಿದ್ವಿ. ಈಗ ಕಾಂಗ್ರೆಸ್ನ ಇತರ ನಾಯಕರು ಹಾಗೂ ಮಿತ್ರ ಪಕ್ಷಗಳ ನಾಯಕರು ಒಂದೊಂದು ವಿಚಾರವನ್ನ ಹಿಡಿದು ಬರ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಬಿಜೆಪಿ ನಾಯಕರ ಕೌಂಟರ್ ಕೂಡ ಮುಂದುವರೆದಿದೆ. ಇದನ್ನ ಹೇಳೋದಕ್ಕೂ ಮುನ್ನ ಲೋಕಸಭೆಯ ದಿ ಬೆಸ್ಟ್ ಕಾಂಬಿನೇಷನ್ ಎನಿಸ್ಕೊಂಡಿರೋ ರಾಹುಲ್ ಹಾಗೂ ಅನುರಾಗ್ ಠಾಕೂರ್ ನಡುವಿನ ವಾಕ್ ಸಮರದ ಬಗ್ಗೆ ಹೇಳ್ತೀವಿ. ಇಷ್ಟು ದಿನ ಕಾಂಗ್ರೆಸ್ಗೆ ಪಾಕಿಸ್ತಾನ ಲಿಂಕ್ ಇರಬಹುದು, ಪಾಕ್ ಬೆಂಬಲಿಗರಂತೆ ವರ್ತಿಸ್ತಾ ಇದ್ದಾರೆ, ಪಾಕ್ ಮೇಲೆ ಕಾಂಗ್ರೆಸ್ಗೆ ಪ್ರೀತಿ ಇದೆ, ಪಾಕಿಸ್ತಾನದ ಬಗ್ಗೆ ಕಾಂಗ್ರೆಸ್ಗೆ ಯಾಕೆ ಇಷ್ಟೊಂದು ಅಕ್ಕರೆ, ಇಂಥ ಪ್ರಶ್ನೆಗಳನ್ನ ಕೇಳಿ ಪರೋಕ್ಷವಾಗಿ ಕಾಂಗ್ರೆಸ್ಗೂ ಪಾಕಿಸ್ತಾನಕ್ಕೂ ಲಿಂಕ್ ಇದೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅನುರಾಗ್ ಠಾಕೂರ್ ಮುಲಾಜೆ ಇಲ್ಲದೆ ಪಾಕಿಸ್ತಾನ ಹಾಗೂ ರಾಹುಲ್ ಒಂದೇ ಅನ್ನೋದನ್ನ ನೇರವಾಗಿ ಹೇಳಿದ್ದಾರೆ. ಪಾಕಿಸ್ತಾನ ಆರ್ಮಿ ಹಾಗೂ ಸರ್ಕಾರ ಭಾರತದಲ್ಲಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೆ ಲಷ್ಕರ್ ಎ ರಾಹುಲ್ ಅಸ್ತ್ರವನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ಗಟ್ಟಿ ದನಿಯಲ್ಲಿ ಹೇಳಿದ್ದಾರೆ. ರಾಹುಲ್ ಕಾಂಗ್ರೆಸ್ ಪಾಲಿಗೆ ಪೋಸ್ಟರ್ ಬಾಯ್ ಆಗಿದ್ದಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಪಾಕಿಸ್ತಾನಕ್ಕೆ ಹಾಗೂ ಅವರ ಪ್ರೊಪಾಗಾಂಡಗಳನ್ನ ಇಲ್ಲಿ ಹರಡಿಸುವುದಕ್ಕೆ ಪೋಸ್ಟರ್ ಬಾಯ್ ಆಗಿರೋದಂತೂ ಸತ್ಯ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಇದಕ್ಕಿಂತ ಪ್ರಮುಖವಾಗಿ ರಾಹುಲ್ LOP ಅಲ್ಲ LOB ಅಂತ ಹೇಳಿದ್ರು. ಅದರ ಅರ್ಥ ಏನಂದ್ರೆ ಲೀಡರ್ ಆಫ್ ಅಪೋಸಿಷನ್ ಅಲ್ಲ, ಲೀಡರ್ ಆಫ್ ಅಪೋಸಿಂಗ್ ಭಾರತ್ ಅಂತ ನೇರವಾಗಿ ಕುಟುಕಿದ್ರು. ಯಾಕಂದ್ರೆ ರಾಹುಲ್ಗೆ ಲೀಡರ್ ಆಫ್ ಅಪೋಸಿಷನ್ ನ ಅರ್ಥ ಗೊತ್ತಿಲ್ಲ. ಸದಾ ಪ್ರಧಾನಿ ಮೋದಿಯನ್ನ ವಿರೋಧಿಸೋದು, ಇಂಡಿಯನ್ ಆರ್ಮಿಯನ್ನ ವಿರೋಧಿಸೋದು ಹಾಗೂ ಭಾರತವನ್ನ ವಿರೋಧಿಸೋದೇ LOP ಅಂತ ಅಂದುಕೊಂಡಿದ್ದಾರೆ ಅಂತ ಟೀಕಿಸಿದ್ರು. ಕೇವಲ ರಾಹುಲ್ ಮಾತ್ರವಲ್ಲದೆ ಕಾಂಗ್ರೆಸ್ ಕೂತಿವಿದ ಅನುರಾಗ್ ಠಾಕೂರ್ INC ಅಂದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಲ್ಲ, ಇಸ್ಲಾಮಾಬಾದ್ ನ್ಯಾಷನಲ್ ಕಾಂಗ್ರೆಸ್ ಆಗಿದೆ ಅಂತ ಕಿಡಿಕಾರಿದ್ರು. ಇದಾದ ಬಳಿಕ ಇತಿಹಾಸದಲ್ಲಿ ಕಾಂಗ್ರೆಸ್ ಕಡೆಯಿಂದ ದೇಶಕ್ಕಾದ ಒಂದೊಂದೇ ದ್ರೋಹಗಳನ್ನ ದಾಖಲೆ ಸಮೇತ ಅನುರಾಗ್ ಠಾಕೂರ್ ಬಿಚ್ಚಿಡ್ತಾ ಹೋದ್ರು. ಜಮ್ಮು ಕಾಶ್ಮೀರದ ಆಂತರಿಕ ವಿಚಾರಗಳನ್ನ ವಿದೇಶಿ ಶಕ್ತಿಗಳಿಗೆ ಲೀಕ್ ಮಾಡಿದ್ದು, ಭಾರತೀಯ ಸೈನಿಕರು ಹೆಡೆಮುರಿ ಕಟ್ಟಿದ್ದ ಪಾಕ್ ಸೈನಿಕರನ್ನ ಬಿಡುವಂತೆ ಆದೇಶ ಮಾಡಿದ್ದು, ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಆಫರ್ ಮಾಡಿ ವೈರಿಗಳ ಜೊತೆ ಕೈಜೋಡಿಸಿದ್ದು, ಅಕ್ಸಾಯ್ ಚಿನ್ ಬಿಟ್ಟುಕೊಟ್ಟು ಚೀನಾದ ಜೊತೆಗೆ ಸೀಕ್ರೆಟ್ ಡೀಲ್ ಮಾಡ್ಕೊಂಡಿದ್ದು, ಇದೆಲ್ಲವೂ ಕಾಂಗ್ರೆಸ್ ಅಂತ ಸರಿಯಾಗಿ ಚಾಟಿ ಬೀಸಿದ್ರು. ಅಂದಹಾಗೆ ಇದೆಲ್ಲದರಿಂದ ಆಚೆಗೆ ಅನುರಾಗ್ ಠಾಕೂರ್ ಕೇಳಿದ ಇನ್ನೊಂದು ಪ್ರಶ್ನೆಯೇ ಕಾಂಗ್ರೆಸ್ಗೆ ತೀವ್ರ ಮುಖಭಂಗವನ್ನ ತರಿಸ್ತಾ ಇರೋದು ಹಾಗೂ ಎಕ್ಸ್ಪೋಸ್ ಮಾಡ್ತಾ ಇರೋದು. ಇವತ್ತು ಆಪರೇಷನ್ ಸಿಂಧೂರ್ ಕುರಿತಂತೆ ನಾನಾ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದೀರಾ. ಸರ್ಕಾರ ಜನರಿಂದ ಏನೇನನ್ನೋ ಮುಚ್ಚಿಡ್ತಾ ಇದೆ ಅನ್ನೋದನ್ನೆಲ್ಲ ಹಬ್ಬಿಸ್ತಾ ಇದ್ದೀರಾ. ಆದ್ರೆ ಪಹಲ್ಗಾಮ್ ಘಟನೆಯಲ್ಲಿ ಉಗ್ರರಿಂದ ಬಲಿಯಾದವರ ಬಗ್ಗೆ ಏನಾದ್ರೂ ಒಂದು ಮಾತನ್ನ ಆಡಿದ್ದೀರಾ? ಅವತ್ತು ಪ್ರವಾಸಿಗರನ್ನ ಉಗ್ರರು ಕೊಲ್ಲೋ ಮುಂಚೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ರು, ಪ್ರತಿಯೊಬ್ಬರ ಹೆಸರನ್ನ ಕೇಳಿದ್ರು, ಕಲ್ಮಾ ಹೇಳುವಂತೆ ಒತ್ತಾಯಿಸಿದ್ರು, ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡಿದ್ರು. ಇದೆಲ್ಲ ಜಗತ್ತಿಗೆ ಗೊತ್ತಿರೋ ಸತ್ಯಗಳು. ಇದರ ಬಗ್ಗೆ ಯಾಕೆ ನಿಮ್ಮ ಬಾಯಲ್ಲಿ ಒಂದೇ ಒಂದು ಮಾತು ಬರೋದಿಲ್ಲ? ಧರ್ಮದ ಹೆಸರಲ್ಲಿ ಹತ್ಯೆಗೆ ಇದ್ದಿದ್ದು ಸುಳ್ಳ, ಅಥವಾ ಇದರ ಬಗ್ಗೆ ಮಾತಾಡಿದ್ರೆ ಇನ್ಯಾರಿಗೂ ನೋವಾಗುತ್ತೆ ಅಂತ ಮಾತಾಡದೆ ಸೈಲೆಂಟ್ ಆಗಿದ್ದೀರಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ರು. ಆದ್ರೆ ಈ ಬಗ್ಗೆ ಒಂದೇ ಒಂದು ಮಾತು ಕೂಡ ವಿಪಕ್ಷದ ಕಡೆಯಿಂದ ಬರಲಿಲ್ಲ. ಈ ಹಿಂದೆ ಅಂದ್ರೆ ದಾಳಿ ಹೇಗೆ ನಡೀತು ಅನ್ನೋದು ರಿವೀಲ್ ಆದ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರು ಕೂಡ ಇದೆಲ್ಲ ಸುಳ್ಳು, ಧರ್ಮ ಕೇಳಿ ಕೊಂದಿಲ್ಲ ಅಂತ ಉಗ್ರರ ಪರವಾಗಿ ಮಾತನಾಡಿ ಜನರಿಂದ ಉಗಿಸಿಕೊಂಡಿದ್ರು. ಈಗ ಮತ್ತೊಮ್ಮೆ ಅದೇ ವಿಚಾರದಲ್ಲಿ ಲಾಕ್ ಆಗಿದ್ದಾರೆ. ಅಂದಹಾಗೆ ಈ ಮಧ್ಯೆ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರು ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಹಿಡಿದು ಬಂದು ಹೈಲೈಟ್ ಆದ್ರು. ಅದರಲ್ಲಿ ಪಂಜಾಬ್ನ ಕಾಂಗ್ರೆಸ್ MP ಅಮರೇಂದರ್ ಸಿಂಹ ಇಂಡಿಯನ್ ಆರ್ಮಿ ಮೇಲೆ ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಪಾಕಿಸ್ತಾನ ದಾಳಿಗೆ ಭಾರತದ ರಫೇಲ್ ಉರುಳಿ ಬಿದ್ದಿದೆ, ಅದರ ಹಿಂಭಾಗ ಮುರಿದು ಬಿದ್ದಿರೋ ಫೋಟೋ ನನ್ನ ಬಳಿ ಇದೆ, PS001 ಅಂತ ಒಂದು ಜೆರಾಕ್ಸ್ ಕಾಪಿಯನ್ನ ತೋರಿಸಿದ್ರು. ಇದು ಬಿದ್ದಿದ್ರಿಂದ ಒಬ್ಬ ವ್ಯಕ್ತಿಯ ಸಾವು ಕೂಡ ಸಂಭವಿಸಿದೆ. ಆದ್ರೆ ಇದ್ಯಾವುದನ್ನು ಕೂಡ ಏರ್ ಮಾರ್ಷಲ್ ಹೇಳಿಲ್ಲ. ಇದನ್ನೆಲ್ಲ ಮುಚ್ಚಿಟ್ಟು ದೇಶದ ಜನತೆಗೆ ಮೋಸ ಮಾಡಿದ್ದಾರೆ ಅಂತ ಆರೋಪಿಸ್ತಾ ಹೋಗಿದ್ದಾರೆ. ಇನ್ನೊಬ್ಬ ಕಾಂಗ್ರೆಸ್ ಸಂಸದ ಗುರ್ಜೀತ್ ಸಿಂಗ್ ಅಜುಲಿಯಾ, ಒಂದು ವೇಳೆ ರಫೇಲ್ ಯುದ್ಧ ವಿಮಾನ ಬಿದ್ದಿಲ್ಲ ಅನ್ನೋದಾದ್ರೆ ಮೋದಿ ಸರ್ಕಾರ ಎಲ್ಲಾ 35 ರಫೇಲ್ನ ಪರೇಡ್ ಮಾಡಲಿ, ಆಗ ನಮಗೆ ನಂಬಿಕೆ ಬರುತ್ತೆ ಅಂತ ಹೇಳಿದ್ದಾರೆ.
ಅಲ್ಲದೆ ಒಂದು ರಫೇಲ್ ಉರುಳಿರೋದು 100% ಸತ್ಯ ಅಂತ ಸವಾಲ್ ಕೂಡ ಹಾಕಿದ್ದಾರೆ. ಇನ್ನು ಕೇರಳದ ಕಾಂಗ್ರೆಸ್ ಎಂಪಿ ಫ್ರಾನ್ಸಿಸ್ ಜಾರ್ಜ್ ಪೇಪರ್ಗಳನ್ನ ಹಿಡಿದು ಇನ್ನೊಂದಷ್ಟು ಆರೋಪ ಮಾಡ್ತಾ ಹೋಗ್ತಾರೆ. ಕೇವಲ ರಫೇಲ್ ಮಾತ್ರ ಬಿದ್ದಿರೋದಲ್ಲ, ಒಂದು ಸುಖೋಯ್ 30 MKI ಹಾಗೆ ಇನ್ನೊಂದು MiG-29 ಕೂಡ ಉರುಳಿ ಬಿದ್ದಿದೆ. ಇದೆಲ್ಲವೂ ನಮ್ಮ ಟೆರಿಟರಿಯಲ್ಲೇ ಬಿದ್ದಿದೆ ಅಂತ ಆರೋಪಿಸಿದ್ದಾರೆ. ಇನ್ನು ಮಹಾರಾಷ್ಟ್ರದ ಕಾಂಗ್ರೆಸ್ ಎಂಪಿ ಪ್ರಣೀತಿ ಶಿಂದೆ ಆಪರೇಷನ್ ಸಿಂಧೂರನ್ನ ತಮಾಷಾ ಅಂತ ಹೇಳಿರೋದು ದೊಡ್ಡ ವಿವಾದಕ್ಕೆ ಕೂಡ ಕಾರಣವಾಗ್ತಾ ಇದೆ. ಅಂದಹಾಗೆ ಯುವ ಸದಸ್ಯ ಅಂತ ಅನ್ನಿಸ್ಕೊಂಡು ಈಗ ಇಂಥ ಹೇಳಿಕೆ ಕೊಡ್ತಾ ಇರೋದು ದೇಶ ಎತ್ತ ಸಾಗ್ತಾ ಇದೆ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡ್ತಾ ಇದೆ. ಅಂದಹಾಗೆ ಆಕೆ ಈ ಮಾತನ್ನ ಹೇಳ್ತಾ ಇದ್ದ ಹಾಗೆ ಎದ್ದು ನಿಂತ ಚಿರಾಗ್ ಪಾಸ್ವಾನ್ ಪಕ್ಷದ ಯುವ ಸಂಸದೆ ಶಾಂಭವಿ ಚೌಧರಿ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದ್ದಾರೆ. ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲೂ ಒಬ್ಬ ಯುವ ನಾಯಕ ಇದ್ದಾನೆ, ಬುಟ್ಟೋ ಅಂತ. ಇಲ್ಲಿ ಒಬ್ಬಳು ಯುವ ನಾಯಕಿ ಈಗಷ್ಟೇ ಮಾತಾಡಿದ್ದಾರೆ. ಅಚ್ಚರಿ ಅಂದ್ರೆ ಇಬ್ಬರ ಹೇಳಿಕೆಗಳು ಒಂದೇ ರೀತಿ ಇದೆ ಅಂತ ಹೇಳ್ತಾರೆ. ಇದು ಆತಂಕವನ್ನು ತರಿಸ್ತಾ ಇದೆ, ಜೊತೆಗೆ ಅಚ್ಚರಿಯನ್ನು ತರಿಸ್ತಾ ಇದೆ. ಇಬ್ಬರೂ ಒಂದೇ ರೀತಿ ಹೇಳಿಕೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ಗೆ ಮುಖಭಂಗವನ್ನ ತರಿಸ್ತಾ ಇದೆ. ಅಂದಹಾಗೆ ಕಾಂಗ್ರೆಸ್ ಮೇಲೆ ಬಂದಿರೋ ಇನ್ನೊಂದು ಆರೋಪ ಅಂದ್ರೆ ಅದು ಶಶಿ ತರೂರ್ ಹಾಗೂ ಇನ್ನಿತರೆ ಡೆಲಿಗೇಷನ್ ಟೀಮ್ ನಲ್ಲಿ ಇದ್ದವರನ್ನ ಮಾತನಾಡೋದಕ್ಕೆ ಬಿಡದೆ ಕೂರಿಸಿರೋದು. ಆದ್ರೆ ಮಿತ್ರ ಪಕ್ಷ ಶರದ್ ಪವಾರ್, ಎನ್ಸಿಪಿ ನಾಯಕಿ ಸುಪ್ರಿಯಾ ಸುಳೆ ಮಾತನಾಡಿ ಕಾಂಗ್ರೆಸ್ ಹಾಗೂ ರಾಹುಲ್ಗೆ ಸರಿಯಾದ ಟಕ್ಕರ್ ಕೊಡ್ತಾರೆ. ಆಪರೇಷನ್ ಸಿಂಧೂರ್ ಪರವಾಗಿ ಮಾತನಾಡುವ ಆಕೆ ದೇಶದ ಪರವಾಗಿ ಕೆಲಸ ಮಾಡಿದ್ದಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿ ಎಲ್ಲರ ಚಪ್ಪಾಳೆಯನ್ನ ಗಿಟ್ಟಿಸಿಕೊಳ್ತಾರೆ. ಏನೋ ಔಟ್ ಆಫ್ ದ ಸಿಲೆಬಸ್ ಅನ್ನೋ ಹಾಗೆ ಹೊಸ ವಿಚಾರವನ್ನ ಎತ್ತಿದ್ದು ಅಸಾದುದ್ದೀನ್ ಓವೈಸಿ. ಆರಂಭದಲ್ಲೇ ಪಹಲ್ಗಾಮ್ ದಾಳಿಯಲ್ಲಿ ಮೃತಪಟ್ಟ ಭಾರತೀಯರಿಗೆ ಗೌರವ ಸೂಚಿಸಿದ ಅವರು ನಂತರ ಕೇಂದ್ರ ಸರ್ಕಾರಕ್ಕೆ ಕ್ಲಾಸ್ ತೆಗೆದುಕೊಂಡ್ರು. ಭಾರತ ಸರ್ಕಾರ ಪಾಕಿಸ್ತಾನ ಮಾಡಿದ ಕೃತ್ಯಕ್ಕೆ ಸಂಬಂಧಗಳನ್ನ ಕಟ್ ಮಾಡಿದೆ, ಅವರ ಏರ್ ಬೇಸ್ ಗಳನ್ನ ಧ್ವಂಸ ಮಾಡಿದೆ, ನೀರನ್ನ ಕೂಡ ಬಿಡದೆ ಬಂದ್ ಮಾಡಿ ಸರಿಯಾಗಿ ಪಾಠವನ್ನ ಕಲಿಸೋದಕ್ಕೆ ಮುಂದಾಗಿದೆ. ಆದ್ರೆ ಈಗ ಸಡನ್ ಆಗಿ ಪಾಕಿಸ್ತಾನದ ಜೊತೆಗೆ ಕ್ರಿಕೆಟ್ ಆಡೋದಕ್ಕೆ ಮುಂದಾಗಿರೋದು ಯಾಕೆ? ಇದರ ಅವಶ್ಯಕತೆ ಇತ್ತ? ಭಾರತದ ವಿರುದ್ಧ ಒಂದಲ್ಲ ಒಂದು ರೀತಿ ಸೇಡು ತೀರಿಸಿಕೊಳ್ಬೇಕು ಅಂತ ಹಪಹಪಿಸ್ತಾ ಇರೋ ಪಾಕಿಸ್ತಾನ ಇನ್ನೂ ಕೂಡ ಹೊಂಚು ಹಾಕ್ತಾನೆ ಇದೆ. ಹೀಗಿರುವಾಗ ಕ್ರಿಕೆಟ್ ಮ್ಯಾಚ್ ಅಗತ್ಯ ಇತ್ತ ಅಂತ ಕೇಳಿದ್ದಾರೆ. ಇದು ಬಹಳ ಸೆನ್ಸಿಬಲ್ ವಿಚಾರ ಆಗಿದ್ದು ಈ ಬಗ್ಗೆ ಎಲ್ಲರೂ ಯೋಚಿಸಬೇಕಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಒಟ್ನಲ್ಲಿ ಆಪರೇಷನ್ ಸಿಂಧೂರ್ ಕಲಾಪ ದೊಡ್ಡ ಹಂತದಲ್ಲಿ ಸಾಗ್ತಾ ಇದೆ. ಮುಂದೆ ಇನ್ನೂ ಒಂದಷ್ಟು ಅಚ್ಚರಿಯ ವಿಚಾರಗಳು ಚರ್ಚೆಗೆ ಬರೋ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.